ಅಪ್ಡೇಟ್ ಮಾಡ್ಕೇರಿ ತಿಳ್ಕರಿ ಒಟ್ಟು ನೌಕರಿ ಮಾತ್ರ ಯಾವುದೇ ಕಾರಣಕ್ಕೆ ಮಿಸ್ ಆಗಬಾರ್ದು. ಯಾಕಂದ್ರೆ ಈಗ ದಿನಗಳು ಭಾಳ ಫಾಸ್ಟ್ ಹೊಂಟ ಹೌದಿಲ್ಲ. ಈಗ ನಿಮ್ಗೆ ನೋಡ್ರಿ ಆಲ್ರೆಡಿ ಜನವರಿ 1 ಮುಗಿದು ಬಿಡ್ತು, ನಾಳೆ ಜನವರಿ 2. ನಾವು ಇವತ್ತಿನ ನ್ಯೂಸ್ ಪೇಪರ್ನ ಹಂಗನ ಮಾಡ್ಕೇಸೆ ತಗೊಂಡು ಇಟ್ಕರಿ, ನೀವು ಒಂದು ವರ್ಷದ ಹಂಗೆ ಇಟ್ಕರಿ. ಒಟ್ರೆಲ್ಲ ನೋಟ್ಬುಕ್ ಒಂದು ನೋಟ್ಬುಕ್ ತಗೊಂಡಿಗೆಸೆ ಅಲ್ಲಿ ಪ್ರಮುಖ ಪ್ರಶಸ್ತಿಗಳು ಯಾವುದೇ ಬರಲಿ ನೀಟಾಗಿ ಅಪ್ಡೇಟ್ ಮಾಡ್ಕೊಂತ ಹೋಗ್ರಿ. ಪ್ರಮುಖ ಸ್ಪೋರ್ಟ್ಸ್ ಆಗಿರ್ಬೋದು, ಪ್ರಮುಖ ನಿಧನಗಳಾಗಿರ್ಬೋದು, ಪ್ರಮುಖ ಪುಸ್ತಕಗಳಾಗಿರ್ಬೋದು, ಮತ್ತೆ ಏನೇ ಸಮಿಟ್ಸ್ ಆಗಿರಲಿ ಎಲ್ಲ ಅಪ್ಡೇಟ್ ಮಾಡ್ಕೊಂತ ಹೋದ್ರೆ GK ಕವರ್ ಆಗ್ತದೆ, ಕರೆಂಟ್ ಅಫೇರ್ಸ್ ಕವರ್ ಆಗ್ತದ. ಮುಂದಿನ ವರ್ಷ ಮತ್ತೆ ಅವೇ ಮತ್ತೆ ರಿಪೀಟ್ ಆಗ್ತಾವ, ಮತ್ತೆ ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕು. ಅಷ್ಟೇ ಕೆಲಸ. ಹುಷಾರಾಗ್ರಿ, ಒಟ್ಟ ಬುದ್ಧಿವಂತರಾಗ್ರಿ, ಹೋಗ್ಬೇಡ್ರಿ. ಓದ್ರಿ, ನಮ್ಮ ಕ್ಲಾಸ್ ನೋಡ್ಬೇಕು, ನಮ್ಮ ಪುಸ್ತಕ ತಗೋಬೇಕು. ಇಲ್ಲ ನಮ್ಮ ಲೈಕ್ ಯಾವುದೇ ಕಾರಣಕ್ಕೆ ಲೈಕ್ ಮಾಡಿ, ಬರೀ ಡಿಸ್ಲೈಕ್ ಮಾಡಿ. ಯಾರು ಡಿಸ್ಲೈಕ್ ಮಾಡಿದ್ರೆ ನಾವೇನು ಬೇಜಾರಾಗಕ್ಕೆ ಹೋಗೋದಿಲ್ಲ, ನೋಡೋಕ್ಕೆ ಹೋಗೋದಿಲ್ಲ. ಬರೀ ಡಿಸ್ಲೈಕ್ ಮಾಡ್ರಿ, ನೋಡೋಕ್ಕೆ ಹೋಗ್ಬೇಡ್ರಿ. ಬೇಕಾದ್ರೆ ನಮ್ದು ಏನಪ್ಪ ಅಂದ್ರೆಗಿನ ನೀವು ಬುದ್ಧಿವಂತರಾಗ್ರಿ, ನೀವು ಹುಷಾರಾಗ್ರಿ. 4 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಮನೆಗೆ ತಂದೆ ತಾಯಿನ ನೋಡ್ಕೇರಿ. ಯಾಕಂದ್ರೆ ಮುಂದೆ ಹಲವಾರು ರೋಗ ರುಜಿನಗಳು ಏನೇನು ಬರ್ತಾವೆ ಯಾರಿಗೂ ಗೊತ್ತಾಗೋದಿಲ್ಲ. ಬರೀ ಸೀನಿದ್ರೆ ಸಾಕು ಯಾವ ರೋಗ ಬರಕತ್ತಾವ, ಮುಂದೆ ಏನೋ ಹೆಚ್ಚು ಕಡಿಮೆ ಆಗಿ ಬರ್ಲಾರ ರೋಗಗಳು ಬಂದ್ರಿಗಿನ ಟ್ರೀಟ್ಮೆಂಟ್ ತಗೊಳಕ್ಕೆ ಬೇಕಲ್ಲಪ್ಪ. ಸ್ವಲ್ಪ ಏನಾರ ಆರೋಗ್ಯ ವಿಚಾರಿಸ್ಕೋಬೇಕಂದ್ರಿಗಿನ ಬೇಕಾಗ್ತದ. ಮನೆಗೆಲ್ಲ ವಯಸ್ಸಾದವ್ರು ಇರ್ತಾರ, ಮತ್ತಿಲ್ಲಾಂದ್ರಿಗಿನ ಅಕ್ಕ ತಂಗಿಯರು ಮದುವೆ ಮಾಡ್ಬೇಕಿರ್ತದ. ಅವೆಲ್ಲ ಕಷ್ಟ ಇದಾವೆ. ಬಟ್ ಓದೋದು ಮಾತ್ರ ಬಿಡಬಾರ್ದು. 5 to 10 ಬುಕ್ ತಗರಿ, ಕ್ವಶನ್ ಪೇಪರ್ ತಗರಿ, ಮತ್ತೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ ತಗರಿ. ಡೈಲಿ ನ್ಯೂಸ್ ಪೇಪರ್ ಓದ್ರಿ. ಯಾವುದೇ ಕಾರಣಕ್ಕೆ ನರ್ವಸ್ ಆಗಬಾರ್ದು, ಬಿಡಬಾಡ್ರಿ. ಒಟ್ಟು ಹೆಂಗಿರ್ಬೇಕಂದ್ರಿಗಿನ ಇವತ್ತಿಲ್ಲ ನಾಳೆ ನನಗೆ ಕಾಲ ಬಂದೇ ಬರ್ತದಂತ ನೀವು ಸ್ಟಡಿ ಮಾಡಬೇಕು ಹೊರತುಕೆಸೆ. ಅದು ಬಿಟ್ಟು ಯಾವಾಗ ಎಕ್ಸಾಮ್ ಇದಾವ, ಇಲ್ಲ ಅದು ಬಂದು ಇದು ಬಂದು ಅಂತ ಕೆಸೆ ಅಳಕಂತ ಕುಂದ್ರೋದಾಗಲಿ, ಇಲ್ಲ ಗಾಡಿವಾಗ ಹಂದಿಗಳು ಕುಂದಿರ್ತಾವಲ್ಲ ಮೂಲೆಗ ಗಪ್ಚುಪ್ಪ ಯಾವನ ಬೇಟೆಗಾರರು ಬಂದಾಗ ಅಣಿಕೆ ಅಂತ ಕೆಸ ಆ ರೀತಿ ಕುಂದ್ರೋದಾಗಲಿ ಮಾಡಕ್ಕೆ ಹೋಗ್ಬಾರ್ದು. ಫುಲ್ಲು ಫ್ರೀನೆಸ್ ಇರ್ಬೇಕು, ಫುಲ್ಲು ಖುಷಿ, ಫುಲ್ಲು ಫ್ರೀನೆಸ್. ಸ್ಟಡಿ, ಬರೀ ಸ್ಟಡಿ. ಯಾಕಂದ್ರೆ ಮನ್ಯಾಗ ಕುಂತು ಊಟ ಹಾಕ್ಬೇಕಲ್ಲ ಅವ್ರಿಗೆ. ಮನೆಗೆ ಒಂದು 20 ಜನ ಇರ್ತಾರೆ, ಅವ್ರಿಗೆ ಊಟ ಹಾಕ್ಬೇಕಂದ್ರೆ ನೀವು ಕಂಪಲ್ಸರಿಗೆ ಇಲ್ಲಿ ಓದಲೇಬೇಕಾಗ್ತದೆ. ಓದೋ ಟೈಮಿಗೆ ಓದ್ರಿ, ಮುಂದೆ ನಿಮ್ಗೆ ಎಂಜಾಯ್ ಮಾಡೋ ಸಮಯ ಬಂದೇ ಬರ್ತದ. ಇಷ್ಟು ಹೇಳ್ತಾ ಬುಕ್ ಅಂದರೆ ಭಾರತದ ಇತಿಹಾಸ ಭಾಳ ಚಿಕ್ಕದು, ಭಾಳ ಕಡಿಮೆ ಪ್ರೈಸ್ ಐತೆ. ನಮಗೆ 5 to 10 ಬುಕ್ದಲ್ಲಿ ಏನಿದೆಲ್ಲ ಅದೆಲ್ಲ ಇತಿಹಾಸನ ಇದ್ರಾಗ ಸೇರಿಸಿದ್ವಿ. ಅಂದರೆ ಪ್ರಾಚೀನ ಭಾರತ ಇತಿಹಾಸ, ಆಮೇಲೆ ಮಧ್ಯಕಾಲೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ, ಕರ್ನಾಟಕ ಇತಿಹಾಸ, ಸ್ವತಂತ್ರ ಹೋರಾಟ, ಮತ್ತು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮತ್ತು 5 to 10 ಬುಕ್ದಾಗ ಇದ್ದಿದ್ದೆಲ್ಲ ಮಾಹಿತಿ ಮತ್ತು ಎಲ್ಲ ಕ್ವಶನ್ ಪೇಪರ್ನಾಗೂ ಯಾಡ್ ಮಾಡಿದ್ದೀವಿ. ಯಾಕಂದರೆ ಯಾವಾಗ ಬರ್ತದೆ ಸರ್ ಅಂತ ಕೇಳಿದ್ರು ಹುಡುಗರು. ಈಗ ಆಲ್ರೆಡಿ ಮಾರ್ಕೆಟ್ನಲ್ಲಿ ಇದೆ. ಒಂದ್ಸಲ ನೋಡ್ರಿ, ಬುಕ್ ತಗೋಬೇಕಂತಲ್ಲ, ಒಂದ್ಸಲ ಹೋಗಿ ಪ್ರತಿಯೊಂದು ಪೇಜ್ಗಳ ಚೆಕ್ ಮಾಡ್ಕೇರಿ. ಅರ್ಥ ಆದರೆ ತಗರಿ, ಇಲ್ಲಂತಂದ್ರೆ ನೆಕ್ಸ್ಟ್ ಯಾವ್ದನ ಆ ಪುಸ್ತಕ ಪರ್ಚೇಸ್ ಮಾಡಿರಿ. ಒಂದ್ಸಲ ನೋಡ್ರಿ. ಇತಿಹಾಸ ಭಾಳ ಚಿಕ್ಕ ಬುಕ್, ಮತ್ತು ಇಂಪಾರ್ಟೆಂಟು ಎಷ್ಟು ಬೇಕು ಅಷ್ಟೇ ಐತಿ. ನೀವು ಒಂದ್ಸಲ ನೋಡಿಕೆಸೆ ಒಂದು ಗಮನಿಸ್ರಿ. ಮತ್ತೆ ತುಂಬ ಧನ್ಯವಾದಗಳು. ಭಾಳಷ್ಟು ಗ್ಯಾಪ್ ಆಗಿತ್ತು, ಮತ್ತು ಇವತ್ತಿನ ತರಗತಿ ಮಾಡಿದ್ದೀವಿ. ಇದು ನಮ್ಮದೇ ಪುಸ್ತಕ ಭಾರತದ ಇತಿಹಾಸ. ಎಲ್ಲ KPSC ವಾಣಿಯಲ್ಲಿಗೂ ಇದೆ, ಸಾಧನಾ ಅಕಾಡೆಮಿಯಲ್ಲಿದೆ, ಮತ್ತು ನಮ್ಮದು ದ್ರೋಣಾಚಾರ್ಯ .in ಅದ್ರಾಗೂ ಇದೆ. ಬೇರೆ ಎಲ್ಲ ಕಡೆಗೂ ಸಿಗ್ತದೆ. ಒಂದ್ಸಲ ನೋಡ್ರಿ, ತಗೋಕ್ಕಿಂತ ಇಂಪಾರ್ಟೆಂಟು